ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ಅಗೆದಷ್ಟು ಆಳಕ್ಕೆ ಹೋಗ್ತಾ ಇದೆ, ಬಗೆದಷ್ಟು ಹೊಸ ವಿಚಾರಗಳು ಹೊರಬರ್ತಾ ಇದೆ. ಒಂದು ಕಡೆ ಇಡಿ ಮತ್ತೊಂದು ಕಡೆ ಲೋಕಾ ಇನ್ವೆಸ್ಟಿಗೇಷನ್ ನಡುವೆ ಮತ್ತಷ್ಟು ಬೆಳವಣಿಗೆಗಳು. ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಿಗ್ ಅಪ್ಡೇಟ್ ಇದು. ಮೂಡಾದ ಬದಲಿ ನಿವೇಶನಗಳ ಅವ್ಯವಹಾರಗಳ ಬಗ್ಗೆ ನಗರಾಭಿವೃದ್ಧಿ ಇಲಾಖೆ ಪ್ರತ್ಯೇಕ ತನಿಖೆಯಲ್ಲಿ ಮಾಜಿ ಆಯುಕ್ತ ದಿನೇಶ್ ಕುಮಾರ್ಗೆ ಸಂಕಷ್ಟ ಫಿಕ್ಸ್. ಐಎಎಸ್ ಅಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಸಮಿತಿಯ ತನಿಖೆಯ ವರದಿ ಸಿದ್ಧವಾಗಿದೆ. ತನಿಖಾ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಲಿಕ್ಕೆ ಈಗಾಗಲೇ ಸಿದ್ಧತೆ ಆಗಿರುವಂಥದ್ದು. 8 ಪ್ರಕರಣಗಳಲ್ಲಿ ಬದಲಿ ನಿವೇಶನ ಹಂಚಿಕೆಯಲ್ಲಿ ಅವ್ಯವಹಾರ ಸಾಬೀತಾಗಿದೆ. ಇದರಿಂದ ಮೂಡಾಗೆ ಹಾಗೂ ಸರ್ಕಾರಕ್ಕೆ ಆರ್ಥಿಕವಾಗಿ ನಷ್ಟವಾಗಿದೆ. ಆಯುಕ್ತರಿಗೆ ನೋಟಿಸ್ ಕೊಟ್ಟ ಸರ್ಕಾರ, ಅಧೀನ ಕಾರ್ಯದರ್ಶಿ ಕೆ ಲತಾ. ಈ ಮೂಲಕ ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಈಗಾಗಲೇ ಆಯುಕ್ತ ದಿನೇಶ್ ಕುಮಾರ್ ಅವರ ವಿಚಾರಣೆ ಆಗಿತ್ತು. ಅದಾದ ಮೇಲೆ ಹಲವು ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇತ್ತು. ಈ ಬೆನ್ನಲ್ಲೇ ನಗರಾಭಿವೃದ್ಧಿ ಇಲಾಖೆ ಕೂಡ ಒಂದು ಸಮಿತಿಯನ್ನು ರಚಿಸಿ ಮೂಡಾದಲ್ಲಿ ಎಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ, ಏನೆಲ್ಲ ಬೆಳವಣಿಗೆಗಳಾಗಿದೆ ಅಂಥೇಳಿ ಒಂದು ಸಮಿತಿಯನ್ನು ರಚನೆ ಮಾಡಿ ತನಿಖೆಗೆ ಕೊಟ್ಟಿತ್ತು. ಈಗ ಆ ಸಮಿತಿ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಿಕ್ಕೆ ಸಿದ್ಧವಾಗಿರುವಂಥದ್ದು. ಅದರಲ್ಲಿ ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವರ ಹಲವು ವಿಚಾರಗಳನ್ನು ಕೂಡ ಪ್ರಸ್ತಾಪಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಕೆಪಿ ನಾಗರಾಜ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೆಪಿ ನಾಗರಾಜ್, ನಗರಾಭಿವೃದ್ಧಿ ಇಲಾಖೆಯಿಂದ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಆ ಸಮಿತಿಗೆ ವರದಿಯನ್ನು ಕೊಟ್ಟಿದೆ ಅನ್ನುವಂತಹ, ವರದಿಯನ್ನು ಕೊಡಲಿಕ್ಕೆ ಸಿದ್ಧವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವರದಿಯಲ್ಲಿ ಏನಿದೆ ಅಂತ ಹೇಳಿ? ವರದಿ ಸಲ್ಲಿಕೆ ಸರ್ಕಾರಕ್ಕೆ, ಆ ವರದಿ ಸಲ್ಲಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿನೇ ಆ ನಗರಾಭಿವೃದ್ಧಿ ಕಾರ್ಯದರ್ಶಿ ಅವರು ಇವತ್ತಿನ ನಗರಾಭಿವೃದ್ಧಿ ಆಯುಕ್ತರಿಗೆ ಒಂದು ನಿರ್ದೇಶನದ ರೂಪದ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಅಂದ್ರೆ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಪ್ರತ್ಯೇಕವಾದಂತಹ ತನಿಖೆಗಳು ನಡೀತಾ ಇದ್ರು ಕೂಡ ಅದೊಂದು ಕಡೆಯಲ್ಲಿ ಬದಲಿ ನಿವೇಶನಗಳ ವಿಚಾರದಲ್ಲಿ ಯಾವ ರೀತಿಯಾದಂತಹ ಅವ್ಯವಹಾರಗಳ ಆಗಿದೆ ಅನ್ನುವಂಥದ್ರ ಬಗ್ಗೆ ಇಲಾಖಾ ಮಟ್ಟದ ಒಂದು ತನಿಖೆ ಆಗಿರುವಂತದ್ದು. ಐಎಎಸ್ ಅಧಿಕಾರಿ ಅವರು ಈ ಒಂದು ಇಲಾಖಾ ಮಟ್ಟದ ತನಿಖೆ ಸಮಿತಿಯ ಅಧ್ಯಕ್ಷರಾಗಿದ್ರು. ಅವರು ಒಂದು ರಿಪೋರ್ಟ್ ಅನ್ನ ಇಲಾಖೆಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 8 ಬದಲಿ ನಿವೇಶನದ ಪ್ರಕರಣಗಳಲ್ಲಿ ಸಂಪೂರ್ಣವಾಗಿ ಎಲ್ಲ ಕಾನೂನುಗಳನ್ನ ಉಲ್ಲಂಘನೆ ಮತ್ತು ಇದರಿಂದ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಆರ್ಥಿಕ ನಷ್ಟ ಉಂಟು ಮಾಡಲಾಗಿದೆ. ಅಲ್ಲಿ ಪ್ರಮುಖವಾಗಿ ದಿನೇಶ್ ಕುಮಾರ್ ಏನು ನಗರಾಭಿವೃದ್ಧಿ ಪ್ರಾಧಿಕಾರದ ಇಂದಿನ ಆಯುಕ್ತರಾಗಿದ್ರು, ಆ ಸಂದರ್ಭದಲ್ಲಿ ಆಗಿರುವಂತಹ ದೊಡ್ಡ ಮಟ್ಟದ ಅವ್ಯವಹಾರ ಅಂತ ಆ ಒಂದು ತನಿಖಾ ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಆ ವರದಿಯನ್ನ ಇಟ್ಕೊಂಡು ನಗರಾಭಿವೃದ್ಧಿ ಸರ್ಕಾರದ ಕಾರ್ಯದರ್ಶಿ ಲತಾ ಅವರು ಇವತ್ತಿನ ಆಯುಕ್ತರಿಗೆ ಒಂದು ನಿರ್ದೇಶನದ ರೂಪದ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ವರದಿಯಲ್ಲಿ ಉಲ್ಲೇಖವಾಗಿರುವಂತಹ ಎಲ್ಲಾ ಹಂತದ ಅಧಿಕಾರಿಗಳ ಸಂಪೂರ್ಣ ವಿವರಗಳು ನಮಗೆ ಬೇಕು. ಎರಡನೇದಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಆದೇಶ ಪ್ರತಿಗಳಿರ್ಬೋದು ಮತ್ತು ಪತ್ರಕ್ಕೆ ಸೈನ್ ಮಾಡಿರುವಂತಹದ್ದಿರ್ಬೋದು, ಅವೆಲ್ಲ ಪ್ರತಿಗಳನ್ನ ನಮಗೆ ಕೊಡಬೇಕು. ಒಂದು ವೇಳೆ ಈ ಒಂದು ಪ್ರಕರಣದಲ್ಲಿ ಒಬ್ಬ ನೌಕರ ಅಥವಾ ಅಧಿಕಾರಿಯನ್ನ ಈ ಪ್ರಕರಣದಿಂದ ಹೊರಗಡೆ ಉಳಿಯುವಂತೆ ನೀವು ಮಾಡಿದ್ರೆ ನಿಮ್ಮ ಮೇಲೂ ಕೂಡ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಅನ್ನುವಂತ ರೀತಿಯಾದಂತಹ ನೋಟಿಸ್ ಅನ್ನ, ನಿರ್ದೇಶನದ ರೂಪದ ನೋಟಿಸ್ ಅನ್ನ ಕಾರ್ಯದರ್ಶಿಗಳು ಈಗ ಸರ್ವ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.